ನಾಗಮಂಗಲದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ತಾಲೂಕು ಘಟಕದಿಂದ ದಸರಾ ಮಹೋತ್ಸವ ಅಂಗವಾಗಿ 9 ದಿನ ನಡೆದ ಶ್ರೀ ದುರ್ಗಾ ಮಾತಾ ದೌಡ್ ಬುಧವಾರ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಈ ವೇಳೆ ಆರ್ಎಸ್ಎಸ್ ಪ್ರಾರ್ಥನೆ ಮಾಡಿ ಗೌರವ ಸಲ್ಲಿಸಲಾಯಿತು. ಶ್ರೀ ದುರ್ಗಾ ಮಾತಾ ದೌಡ್ ಯಶಸ್ವಿ ಸಂಪನ್ನ ಮಕ್ಕಳಲ್ಲಿ ರಾಷ್ಟ್ರೀಯ ಮನೋಭಾವ ಬೆಳೆಸಿ ಇಂದಿನ ಮಕ್ಕಳಲ್ಲಿ ಹಾಗೂ ಯುವ ಸಮುದಾಯದಲ್ಲಿ ಯಾರು ಯಾವುದೇ ಕಾರಣಕ್ಕೂ ಜಾತಿ ಧರ್ಮದ ವಿಷ ಬೀಜ ಬಿತ್ತದೆ ನಾವೆಲ್ಲರೂ ಒಂದು ಭಾರತೀಯರು ಎನ್ನುವ ಮನೋಭಾವ ಬೆಳೆಸಿದರೆ ಮಾತ್ರ ಭವ್ಯ ಬಲಿಷ್ಠ ರಾಷ್ಟ್ರ ನಿರ್ಮಾಣದ ಕನಸು ನನಸಾಗಲು ಸಾಧ್ಯವಿದೆ ಎಂದು 3000 ಮಠದ ಪೀಠಾಧಿಪತಿ ಪ್ರಭು ನೀಲಕಂಠ ಸ್ವಾಮೀಜಿ ಹೇಳಿದರು. ಪಟ್ಟಣದಲ್ಲಿ ನವರಾತ್ರಿ ದಸರಾ ಮಹೋತ್ಸವದ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ತಾಲೂಕು ಘಟಕದಿಂದ 9 ದಿನ ನಡೆದ ಶ್ರೀ ದುರ್ಗಾ ಮಾತಾ ದೌಡ್ ಬುಧವಾರ ಸಮಾರೋಪ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ನಾನು ನನ್ನದು ಎನ್ನುವ ಅಹಂ ಬಿಟ್ಟು ನಾವೆಲ್ಲರೂ ಒಂದು, ಎಲ್ಲರೂ ನಮ್ಮವರು ಎನ್ನುವ ಪರಿಕಲ್ಪನೆ ಎಲ್ಲರಲ್ಲಿ ಮೂಡಬೇಕಿದೆ. ತಾಯಿ ಭಾರತ ಮಾತೆಯ ಮಡಿಲಿನ ಮಕ್ಕಳಾದ ನಾವೆಲ್ಲರೂ ಸನಾತನ ಹಿಂದೂ ಧರ್ಮದ ಆಚರಣೆ, ಪದ್ಧತಿ, ಸಂಸ್ಕೃತಿ, ಸಂಸ್ಕಾರವನ್ನು ಎತ್ತಿ ಹಿಡಿದು ಮುನ್ನಡೆಸಬೇಕು ಎಂದು ಹೇಳಿದರು. ಸನಾತನ ಧರ್ಮಕ್ಕೆ ಅಳಿವಿಲ್ಲ. ಧರ್ಮದ ಆಚಾರ, ವಿಚಾರ, ಸಂಸ್ಕೃತಿಯನ್ನು ಉಳಿಸಿ ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಎಲ್ಲರ ಮೇಲಿದೆ. ವಿಜಯದಶಮಿ ದಸರಾ ಮಹೋತ್ಸವದ ದುರ್ಗಾದೇವಿಯ ಆರಾಧನೆಯ ಪುಣ್ಯ ಪವಿತ್ರ ದಿನವಾಗಿದೆ. ಅದರಲ್ಲಿ ಭಕ್ತಿಯಿಂದ ತೊಡಗಿಸಿಕೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕ ಅಧ್ಯಕ್ಷ ಪ್ರಮೋದ್ ಕುಮಾರ್ ವಕುಂದ್ ಮಾತನಾಡಿ, ಕೆಲ ಯುವಕರಿಂದ ಪ್ರಾರಂಭವಾಗಿದ್ದ ದುರ್ಗಾ ಮಾತಾ ದೌಡ್ ಸಹಸ್ರಾರು ಜನ ಸಮೂಹದಲ್ಲಿ ನಡೆಯುತ್ತಿರುವುದು ಸಂತಸ ತಂದಿದೆ. ನಮ್ಮ ಮಧ್ಯೆಯೇ ನಮ್ಮವರಂತೆ ನಟಿಸುವವರ ಜೊತೆಗೆ ಎಚ್ಚರಿಕೆಯಿಂದ ಇರಬೇಕು. ಎಲ್ಲರೂ ಒಂದುಗೂಡಿ ಹಿಂದೂ ಸಮಾಜ ನಿರ್ಮಿಸೋಣ ಎಂದರು. ತಾಲೂಕು ಘಟಕ ಅಧ್ಯಕ್ಷ ಕಾಶಿನಾಥ್ ಬಿರಾದರ್ ಅಧ್ಯಕ್ಷತೆ ವಹಿಸಿದ್ದರು. ಮುಖಂಡರಾದ ಶಿವಾನಂದ್ ಬಡ್ಡಿಮನಿ, ಮಹಾಂತೇಶ್ ಹೊಸೂರ್, ಅಶೋಕ್ ಸವದತ್ತಿ, ವಿವೇಕಾನಂದ್ ಪೂಜೇರ್, ಮಲ್ಲಿಕಾರ್ಜುನ್ ಏನ್ಕಿಮಠ್, ಗಿರೀಶ್ ಹರಕುನಿ, ದಯಾನಂದ್ ಗೆಜ್ಜಿ, ರಾಜು ಬೊಂಗಾಳೆ, ವಿಜಯ್ ಪತ್ತಾರ್, ಮಹೇಶ್ ಜಾಧವ್, ಮಂಜುನಾಥ್ ಜಾಧವ್, ಬಸವರಾಜ್ ಈಟಿ, ಆನಂದ್ ಗುಡ್ಲೂರ್, ಅಪ್ಪಾಸಾಹೇಬ್ ಬೋಸಳಿ ಅನೇಕರು ಇದ್ದರು. ರಾಜು ಬಡಿಗೇರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಚಿನ್ ಚೀಲದ್ ವಂದಿಸಿದರು. ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ಸ್ವಾಭಿಮಾನಿ ಕ್ರಿಯಾಶೀಲ ಗೆಳೆಯರ ಬಳಗದಿಂದ ದೌಡ್ ಸ್ವಾಗತಿಸಿ ಪಟಾಕಿ ಸಿಡಿಮದ್ದು ಸಿಡಿಸಿ ಸಂಭ್ರಮಿಸಲಾಯಿತು. ಭಾರತ ಮಾತೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆರ್ಎಸ್ಎಸ್ ಪ್ರಾರ್ಥನೆ ಸಲ್ಲಿಸಲಾಯಿತು. 9ನೇ ದಿನದ ದೌಡ್ ವಿದ್ಯಾನಗರದ ಈಶ್ವರ ದೇವಸ್ಥಾನದಿಂದ ಆರಂಭವಾಗಿ ಜವಳಿಕೂಟ ಗ್ರಾಮದೇವಿ ದೇವಸ್ಥಾನಕ್ಕೆ ಬಂದು ತಲುಪಿತು.